ನಿಮಗೆ ಯಾವ ಟೈಪ್ ಏರ್ ಲಾಸ್ ಇದೆ, ಕರೆಕ್ಟ್ ಡಯಾಗ್ನೋಸಿಸ್ ಇಲ್ಲ ಅಂತ ಅಂದ್ರೆ ಟ್ರೀಟ್ಮೆಂಟ್ ವೇಸ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ರಿಗಾರ್ಡಿಂಗ್ ಏರ್ ಫಾಲ್ ಮಾತಾಡ್ತಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಏರ್ ಫಾಲ್ ಯಾಕಾಗುತ್ತೆ, ರೂಟ್ ಕಾಸಸ್ ಏನು. ಇವತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನಮ್ಮ ಹೇರ್ ಯಾಕೆ ಉದುರ್ತಾ ಇದೆ. ಇದಕ್ಕೆ ನಿಮ್ಗೆ ಆನ್ಸರ್ ಸಿಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಯಾವ ಟೈಪ್ ಏರ್ ಫಾಲ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಒಂದು ಕಾಮನ್ ಮಿಸ್ಟೇಕ್ ಏನಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ, ಫ್ರೆಂಡ್ಸ್ ಹೇಳಿದ್ನ ಫಾಲೋ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒನ್ ಮೆಡಿಸಿನ್, ಒನ್ ಶಾಂಪೂ, ಒನ್ ಏರ್ ಆಯಿಲ್ ಎಲ್ಲರಿಗೂ ವರ್ಕ್ ಆಗಲ್ಲ. ಯಾಕಂದ್ರೆ ಏರ್ ಲಾಸ್ ಒಂದಲ್ಲ, ಅದಕ್ಕೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದೆ. ಇವತ್ತು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಏರ್ ಲಾಸ್ ಟೈಪ್ ಯಾವುದು ಅಂತ ಐಡೆಂಟಿಫೈ ಮಾಡೋಣ ಬನ್ನಿ. ಮೊದಲು ಇದನ್ನ ತಿಳ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ರೀಸನ್ ಏನಿರ್ಬೋದು? ಬ್ಯಾಟ್ರಿನ, ಇಂಜಿನ, ಸ್ಪಾರ್ಕ್ ಪ್ಲಗ್, ಪೆಟ್ರೋಲ, ಟಯರ, ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್ ಇದೆ. ಅದೇ ತರ ಏರ್ ಫಾಲ್ಗೂ 10 to 15 ರೀಸನ್ಸ್ ಇರ್ಬೋದು. ಕರೆಕ್ಟ್ ರೀಸನ್ ನ ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಟೈಪ್ 1 ಮೇಲ್ ಪ್ಯಾಟ್ರನ್ ಬಾಲ್ಡ್ನೆಸ್. ಇದನ್ನ ಆಂಟ್ರೋಜೆನೆಟಿಕ್ ಎಲೋಪೀಸಿಯಾ ಅಂತ ಕರೀತಾರೆ. ಇದೇ ವರ್ಲ್ಡ್ ಅಲ್ಲಿ ಮೋಸ್ಟ್ ಕಾಮನ್ ಏರ್ ಲಾಸ್. ಯೂಶಲಿ 20 ಇಲ್ಲ 25 ಇಂದ ಸ್ಟಾರ್ಟ್ ಆಗುತ್ತೆ. 30-40 ಇಯರ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಸಿಂಪ್ಟಮ್ಸ್: ಫ್ರಂಟ್ ಏರ್ಲೈನ್ ಸ್ಲೋಲಿ ಬ್ಯಾಕ್ ಹೋಗುತ್ತೆ, ಟೆಂಪಲ್ ಏರಿಯಾ ಥಿನ್ ಆಗುತ್ತೆ, ಕ್ರೋನ್ ಏರಿಯಾ ವಿಸಿಬಲ್ ಆಗುತ್ತೆ, ಏರ್ ವಾಲ್ಯೂಮ್ ಕಡಿಮೆ ಆಗುತ್ತೆ, ಏರ್ ಥಿನ್ ಆಗ್ತಾ ಹೋಗುತ್ತೆ. ಯಾಕೆ? ಮೇನ್ ರೀಸನ್ ಜೀನ್ಸ್ ಮತ್ತೆ ಹಾರ್ಮೋನ್ ಡಿ ಎಚ್ ಟಿ ಏರ್ ಫಾಲಿಕಲ್ನ ಸ್ಲೋಲಿ ಸ್ಟ್ರಿಂಕ್ ಮಾಡುತ್ತೆ. ಎವ್ರಿ ಇಯರ್ ಏರ್ ಥಿನ್ ಆಗ್ತಾ ಹೋಗುತ್ತೆ. ಫೈನಲಿ ಫಾಲಿಕಲ್ ಇನ್ಆಕ್ಟಿವ್ ಆಗುತ್ತೆ. ಯಾರಿಗೆ ಜಾಸ್ತಿ ಇದು? ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಚಾನ್ಸಸ್ ಜಾಸ್ತಿ. ಅಪ್ಪ ಬಾಲ್ಡ್, ತಾತ ಬಾಲ್ಡ್, ಅಣ್ಣ ಬಾಲ್ಡ್, ನಿಮಗೂ ಬರೋ ಚಾನ್ಸಸ್ ಇದೆ. ಟೈಪ್ 2 ಫೀಮೇಲ್ ಪ್ಯಾಟ್ರನ್ ಏರ್ ಲಾಸ್. ಲೇಡೀಸ್ ಅಲ್ಲಿ ಪ್ಯಾಟ್ರನ್ ಸ್ವಲ್ಪ ಡಿಫ್ರೆಂಟ್. ಯೂಶಲಿ ಕಂಪ್ಲೀಟ್ ಬಾಲ್ಡ್ ಆಗಲ್ಲ. ಇನ್ಸ್ಟೆಡ್ ಪಾರ್ಟಿಷನ್ ಲೈನ್ ವೈಡ್ ಆಗುತ್ತೆ, ಓವರ್ ಆಲ್ ವಾಲ್ಯೂಮ್ ಕಡಿಮೆ ಆಗುತ್ತೆ, ಕ್ಯಾಲ್ಪ್ ವಿಸಿಬಲ್ ಆಗುತ್ತೆ, ಪೋನಿಟೈಲ್ ಥಿನ್ ಆಗುತ್ತೆ. ಮೇನ್ ರೀಸನ್ಸ್: ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOS, ಮೆನೋಪಾಸ್, ಜೆನೆಟಿಕ್ಸ್, ಐರನ್ ಡಿಫಿಷಿಯನ್ಸಿ. ಟೈಪ್ 3 ಟೆಲೋಜನ್ ಇಫ್ಲುವಿಯಮ್. ಇದು ತುಂಬಾ ಕಾಮನ್, ಎಸ್ಪೆಷಲಿ ಸಡನ್ ಏರ್ ಫಾಲ್. ಎಕ್ಸಾಂಪಲ್: ಕೋವಿಡ್ ಆಯಿತು 1 ಮಂತ್ ಲೇಟರ್ ಏರ್ ಫಾಲ್, ಡೆಲಿವರಿ ಆಯಿತು 3 ಮಂತ್ ಲೇಟರ್ ಏರ್ ಫಾಲ್, ಏನೋ ಒಂದಾಗಿ ಬಿಗ್ ಸರ್ಜರಿ ಆಯಿತು, ಹೈ ಫೀವರ್, ಆಕ್ಸಿಡೆಂಟ್, ಎಮೋಷನಲ್ ಸ್ಟ್ರೆಸ್, ಸಡನ್ ವೆಯ್ಟ್ ಲಾಸ್, ಕ್ರಾಶ್ ಡಯಟ್ಸ್. ಈ ಥರ ಎಲ್ಲ ರೀಸನ್ನು ನಿಮ್ಮ ಕೂದಲನ್ನ ರೆಸ್ಟಿಂಗ್ ಫೇಸ್ಗೆ ತಳ್ಳುತ್ತೆ. ಆದರೆ ಗುಡ್ ನ್ಯೂಸ್ ಏನಂದ್ರೆ ಮೋಸ್ಟ್ ಕೇಸಸ್ ರಿವರ್ಸಬಲ್. ಕಾಸ್ ಸಾಲ್ವ್ ಮಾಡಿದ್ರೆ ಏರ್ ಯೂಶಲಿ ರಿಕವರ್ ಆಗ್ಬೋದು. ಟೈಪ್ 4 ಅಲೋಪೀಶಿಯಾ ಏರಿಯೇಟಾ. ಸಡನ್ ಆಗಿ ರೌಂಡ್ ಪ್ಯಾಚಸ್, ಕಾಯಿನ್ ಸೈಜ್ ಬಾಲ್ಡ್ ಸ್ಪಾಟ್. ಯಾಕೆ? ಆಟೋ ಇಮ್ಯೂನ್ ಕಂಡೀಷನ್. ಬಾಡಿಲಿ ಇಮ್ಯೂನ್ ಸಿಸ್ಟಮ್ ಹಾಳಾಗಿ ಏರ್ ಫಾಲಿಕಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದಕ್ಕೆ ಡರ್ಮೋಟಾಲಜಿಸ್ಟ್ ಕನ್ಸಲ್ಟೇಷನ್ ಅವಶ್ಯಕತೆ. ಟೈಪ್ 5 ಟ್ರಾಕ್ಷನ್ ಅಲೋಪೀಶಿಯಾ. ಮೋಸ್ಟ್ಲಿ ಲೇಡೀಸ್ ಅಲ್ಲಿ ಜಾಸ್ತಿ ಸ್ವೆಟ್ ಬರೋರಿಗೆ, ಜಾಸ್ತಿ ಹೆಲ್ಮೆಟ್ ಯೂಸ್ ಮಾಡೋರಿಗೆ ಬರುತ್ತೆ ಇದು. ರೀಸನ್ಸ್: ಟೈಟ್ ಪೋನಿಟಲ್ ಆರ್ ಜಡೆ ಕಟ್ಟೋದು, ಜಾಸ್ತಿ ಏರ್ ಎಕ್ಸ್ಟೆನ್ಷನ್ ಯೂಸ್ ಮಾಡೋದು, ಕಂಟಿನ್ಯೂಸ್ ಪುಲ್ಲಿಂಗ್, ಇದರಿಂದ ಏರ್ ರೂಟ್ ವೀಕ್ ಆಗುತ್ತೆ. ಫೈನಲಿ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು. ಟೈಪ್ 6 ಬಂದು ನ್ಯೂಟ್ರಿಷನಲ್ ಏರ್ ಫಾಲ್. ಡೈಲಿ ಔಟ್ಸೈಡ್ ಫುಡ್, ಪ್ರೋಟೀನ್ ಕಡಿಮೆ, ಐರನ್ ಕಡಿಮೆ, ವೆಜಿಟೇಬಲ್ ಕಡಿಮೆ, ಫ್ರೂಟ್ಸ್ ತಿನ್ನಲ್ಲ, ವಾಟರ್ ಕಡಿಮೆ, ಬಾಡಿ ನ್ಯೂಟ್ರಿಯನ್ ಡಿಫಿಷಿಯನ್ಸಿಗೆ ಹೋಗುತ್ತೆ, ಏರ್ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಸಿಂಪ್ಟಮ್ಸ್: ಏರ್ ಡಲ್, ಏರ್ ವೀಕ್, ಏರ್ ಬ್ರೇಕ್, ಹೇರ್ ಥಿನ್, ನೇಲ್ಸ್ ವೀಕ್, ಸ್ಕಿನ್ ಡ್ರೈ, ಟಯರ್ಡ್ನೆಸ್. ಟೈಪ್ 7 ಥೈರಾಯ್ಡ್ ರಿಲೇಟೆಡ್ ಏರ್ ಫಾಲ್. ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಎರಡು ಕಂಡೀಷನ್ನು ನಮ್ಮ ಏರ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸಿಂಪ್ಟಮ್ಸ್: ವೇಟ್ ಚೇಂಜ್, ಕಾನ್ಸ್ಟಿಪೇಷನ್, ಫ್ಯಾಟಿಕ್, ಕೋಲ್ಡ್ ಇಂಟಾಲರೆನ್ಸ್, ಡ್ರೈ ಸ್ಕಿನ್, ಏರ್ ಥಿನ್ನಿಂಗ್, ಐಬ್ರೋ ಔಟರ್ ಸೈಡ್ ಕೂಡ ಥಿನ್ ಆಗ್ಬೋದು. ಟೈಪ್ 8 PCOS ರಿಲೇಟೆಡ್ ಏರ್ ಫಾಲ್. ವೆರಿ ಕಾಮನ್ ಇನ್ ವುಮೆನ್. ಸಿಂಪ್ಟಮ್ಸ್: irregular periods, weight gain, acne, facial hair, ಏರ್ ಫಾಲ್, ಏರ್ ಥಿನ್ನಿಂಗ್, ವೆಯ್ಟ್ ಲಾಸ್ ಡಿಫಿಕಲ್ಟ್ ಆಗೋದು. ಟೈಪ್ 9 ಪೋಸ್ಟ್ ಪ್ರೆಗ್ನೆನ್ಸಿ ಏರ್ ಫಾಲ್. ತುಂಬ ಜನ ಮದರ್ಸ್ ಪ್ಯಾನಿಕ್ ಆಗ್ತಾರೆ. ಬೇಬಿ ಡೆಲಿವರಿ ಆಗಿ 3-4 ಮಂತ್ಸ್ ಆದಮೇಲೆ ಯೂಜ್ ಏರ್ ಫಾಲ್ ಆಗುತ್ತೆ. ಆ್ಯಕ್ಚುಲಿ ಇದು ತುಂಬ ಕಾಮನ್. ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ನಾರ್ಮಲ್ ಲೆವೆಲ್ಗೆ ಬಂದಮೇಲೆ ಎಕ್ಸ್ಟ್ರಾ ಹೇರ್ ಶೆಡ್ ಆಗುತ್ತೆ. ಮೋಸ್ಟ್ ಕೇಸಸ್ ಸ್ಲೋ ರಿಕವರಿ ಆಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಟೈಪ್ 10 ಡ್ಯಾಂಡ್ರಫ್ ಅಂಡ್ ಸ್ಕಾಲ್ಪ್ ಕಂಡೀಷನ್. ಸಿವಿಯರ್ ಡ್ಯಾಂಡ್ರಫ್ ಇದ್ರೆ, ಫಂಗಲ್ ಇನ್ಫೆಕ್ಷನ್ ಇದ್ರೆ, ಸ್ಕ್ಯಾಲ್ಪ್ ಇನ್ಫ್ಲಮೇಷನ್ ಇದ್ರೆ,
ಇಚ್ಚಿಂಗ್, ರೆಡ್ನೆಸ್, ಫ್ಲೇಕ್ಸ್ ಇದ್ರೆ, ಕಂಟಿನ್ಯೂಸ್ ಸ್ಕ್ರಾಚಿಂಗ್, ಇದೆಲ್ಲ ಕಂಡೀಷನ್ ಇಂಡೈರೆಕ್ಟ್ ಆಗಿ ಹೇರ್ನ ಲಾಸ್ ಮಾಡುತ್ತೆ. ಈಗ 10 ಟೈಪ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಹೌ ಟು ಐಡೆಂಟಿಫೈ ಯುವರ್ ಟೈಪ್. ನಿಮಗ್ ನೀವೇ ಈ ಸಿಂಪಲ್ ಕ್ವಶನ್ಸ್ ನ ಕೇಳ್ಕೋಬೇಕು. ಕ್ವಶನ್ 1, ಏರ್ ಲೈನ್ ಬ್ಯಾಕ್ ಹೋಗ್ತಾ ಇದೆ, ಇದೇನಾದ್ರೂ ಎಸ್ ಆದ್ರೆ ಮೇಲ್ ಪ್ಯಾಟ್ರನ್ ಟೈಪ್ ಇದು. ಕ್ವಶನ್ 2, ಎಂಟೈರ್ ಸ್ಕ್ಯಾಲ್ಪ್ ಅಲ್ಲಿ ಸಡನ್ ಏರ್ ಫಾಲ್, ರೀಸೆಂಟ್ ಫೀವರಾ, ಕೋವಿಡ್, ವೆಯ್ಟ್ ಲಾಸ್, ಡೆಲಿವರಿನ, ಸ್ಟ್ರೆಸ್, ಹಾಗಾದ್ರೆ ಇದು ಯಾವ ಟೈಪ್ ಅಂದ್ರೆ ಟೆಲೋಜನ್, ಇಫ್ಲುವಿಯಂ ಇರ್ಬೋದು. ಕ್ವಶನ್ 3, ರೌಂಡ್ ಬಾಲ್ಡ್ ಪ್ಯಾಚಸ್ ಇದೆಯಾ, ಟೈಪ್ 4 ಆಗಿರ್ಬೋದು. ಕ್ವಶನ್ 4, ಪೀರಿಯಡ್ಸ್ ಇರ್ರೆಗ್ಯುಲರ್, ವೇಟ್ ಗೇನ್, ಹ್ಯಾಕ್ನಿ, ಇದು PCOS ಸಿಂಪ್ಟಮ್ಸ್ ಇರ್ಬೋದು. ಕ್ವಶನ್ 5, ಆಲ್ವೇಸ್ ಟಯರ್ಡ್, ಕೋಲ್ಡ್ ಫೀಲ್ ಆಗುತ್ತೆ, ಕಾನ್ಸ್ಟಿಪೇಷನ್, ವೇಟ್ ಇನ್ಕ್ರೀಸ್, ಥೈರಾಯ್ಡ್ ಪಾಸಿಬಿಲಿಟಿ ಇದೆ. ಕ್ವಶನ್ 6, ಕ್ರ್ಯಾಶ್ ಡಯಟ್ ಮಾಡ್ತಿದ್ದೀರಾ, ಪ್ರೋಟೀನ್ ಕಡಿಮೆ ತಿಂತಾ ಇದ್ದೀರಾ, ಐರನ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಇದೆಯಾ, ನ್ಯೂಟ್ರಿಷನ್ ಇಶ್ಯೂ ಇರ್ಬೋದು. ಮೇನ್ ರೆಡ್ ಫ್ಲಾಗ್ಸ್ ಏನಂದ್ರೆ ಇದರಲ್ಲಿ ಕೆಳಗಡೆ ಇರೋ ಇಶ್ಯೂಸ್ ನಿಮ್ಗೆ ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸಡನ್ ಪ್ಯಾಚಿ ಬಾಲ್ಡ್ ಸ್ಪಾಟ್ಸ್, ಏರ್ ಫಾಲ್ ವಿತ್ ಸಿವಿಯರ್ ಇಚಿಂಗ್, ಪಸ್, ಪೇನ್, ಬ್ಲೀಡಿಂಗ್, ಏರ್ ಲಾಸ್ ವಿತ್ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್, ಏರ್ ಫಾಲ್ ವಿತ್ ಸಿವಿಯರ್ ಫ್ಯಾಟಿಗ್, ಚಿಲ್ಡ್ರನ್ ಅಲ್ಲಿ ಸಿವಿಯರ್ ಏರ್ ಲಾಸ್. ನೆಕ್ಸ್ಟು ಈಗ ಏನ್ ಬ್ಲಡ್ ಟೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ ಬನ್ನಿ. ರ್ಯಾಂಡಮ್ ಸಪ್ಲಿಮೆಂಟ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ಯಾವತ್ತೂ ಸ್ಟಾರ್ಟ್ ಮಾಡಬೇಡಿ. ಈಗ ಜನರಲ್ ಟೆಸ್ಟ್ಗಳು ಏನಂತ ಹೇಳ್ತೀನಿ. CBC ಟೆಸ್ಟ್ ಅನಿಮಿಯಾ ಚೆಕ್ ಮಾಡುತ್ತೆ, ಸಿರಮ್ ಫೆರಿಟಿನ್ ಟೆಸ್ಟ್ ಐರನ್ ಸ್ಟೋರೇಜ್ ಚೆಕ್ ಮಾಡುತ್ತೆ, ಲೋ ಫೆರಿಟಿನ್ ಏರ್ ಗ್ರೋತ್ ಅಫೆಕ್ಟ್ ಮಾಡುತ್ತೆ, ವಿಟಮಿನ್ ಡಿ ಟೆಸ್ಟ್, ವಿಟಮಿನ್ B12 ಟೆಸ್ಟ್, ಥೈರಾಯ್ಡ್ ಪ್ರೊಫೈಲ್, HbA1c, ಡಯಾಬಿಟಿಸ್ ಸ್ಕ್ರೀನಿಂಗ್, ಜಿಂಕ್, ಐರನ್ ಸ್ಟಡೀಸ್, ಹಾರ್ಮೋನ್ ಟೆಸ್ಟ್. ತುಂಬಾ ರೆಗ್ಯುಲರ್ ಆಗಿ ಏರ್ ಫಾಲ್ ಆಗ್ತಾ ಇದೆ ಅಂದ್ರೆ ಎಲ್ಲ ಲಿಸ್ಟ್ ಆಫ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ನಾವು ಕಾಮನ್ ಆಗಿ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ, ರೂಟ್ ಕಾಸ್ ಏನು ಅಂತ ತಿಳ್ಕೊಳ್ತಾನೆ ಏರ್ ಆಯಿಲ್ ಚೇಂಜ್ ಮಾಡೋದು, ಎವ್ರಿ ವೀಕ್ ಶಾಂಪೂ ಚೇಂಜ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ಸ್ ನೋಡ್ಬಿಟ್ಟು ಸಪ್ಲಿಮೆಂಟ್ಸ್ ಆಡ್ ಮಾಡೋದು, ಏರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಥಿಂಕ್ ಮಾಡೋದು, ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿಸಲ್ಲ, ಡಯಟ್ ಇಂಪ್ರೂವ್ ಮಾಡ್ಕೊಳ್ಳಲ್ಲ, ಸ್ಲೀಪ್ ಕ್ವಾಲಿಟಿ ಅಂತೂ ಕೇಳಲೇಬೇಡಿ, ಸ್ಟ್ರೆಸ್ ರಿಡ್ಯೂಸ್ ಮಾಡಲ್ಲ, ರೂಟ್ ಕಾಸ್ ಸಾಲ್ವ್ ಮಾಡಲ್ಲ, ಅದಕ್ಕೆ ರಿಸಲ್ಟ್ ಸಿಗಲ್ಲ. ನನ್ನ ಸಿನ್ಸಿಯರ್ ಅಡ್ವೈಸ್ ಏನಂದ್ರೆ, ಏರ್ ಫಾಲ್ ಆದ ತಕ್ಷಣ ಪ್ಯಾನಿಕ್ ಆಗಬೇಡಿ, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ. ಯಾಕಂದ್ರೆ ಪ್ರತಿಯೊಬ್ಬರು ಏರ್ ಲಾಸ್ಗೂ ಡಿಫ್ರೆಂಟ್ ರೀಸನ್ ಇರುತ್ತೆ. ಇದೊಂದು ಫಾರ್ಮುಲಾ ಹೇಳ್ತೀನಿ, ಈ ಫಾರ್ಮುಲಾ ಅಂತೂ ನೀವು ಫಾಲೋ ಮಾಡಲೇಬೇಕು. ಪ್ರಾಬ್ಲಮ್ ಬಂದ ತಕ್ಷಣ ರೈಟ್ ಡಯಾಗ್ನೋಸಿಸ್, ರೈಟ್ ಟ್ರೀಟ್ಮೆಂಟ್, ಬೆಟರ್ ಏರ್ ಗ್ರೋತ್. ಸುಮ್ಮನೆ ಜಾಸ್ತಿ ದುಡ್ಡು, ಟೈಮು, ಚಿಂತೆ ಮಾಡಕ್ ಹೋಗ್ಬೇಡಿ. ಐಡೆಂಟಿಫೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಐ ಹೋಪ್ ಈಗ ನಾನು ಇಷ್ಟು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದ್ರೆ ಒಂದು ಸಿಂಪಲ್ ವರ್ಡ್ ಹೇಳ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ 10 ಟೈಪ್ಸ್ ಆಫ್ ಏರ್ ಫಾಲ್ಸ್ ನ ನೋಡಿದ್ವಿ ನಾವು ಆಲ್ರೆಡಿ. ಸೊ ಇದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಸಿಂಪಲ್ ಬ್ಲಡ್ ಟೆಸ್ಟ್. ಈಗ ಯಾವ್ಯಾವ್ದು ವಿಟಮಿನ್ಸ್ ಟೆಸ್ಟ್ಗಳು ಇನ್ಕ್ಲೂಡ್ ಆಗ್ಬೇಕಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನು ಡಿಫಿಷಿಯನ್ಸೀಸ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಗೆ ಸಪ್ಲಿಮೆಂಟ್ಸ್ ಮತ್ತೆ ಕ್ಯೂರ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಮ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ. ಈಗ ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ಏರ್ ಫಾಲ್ ಹೇಗೆ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಯಾರ್ಯಾರಿಗೆ ಇವಾಗಾದ್ರೂ ರಿಯಲೈಸ್ ಆಗಿದೆ ಬ್ಲಡ್ ಚೆಕಪ್ ತುಂಬಾ ಇಂಪಾರ್ಟೆಂಟ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.